ಕರ್ನಾಟಕದಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ, ಅದರ ಜೊತೆಗೆ 5 ರಾಜ್ಯಗಳಿಗೆ ವಿಧಾನಸಭಾ ಚುನಾವಣೆಗಳು ನಡೀತಾ ಇದ್ದಾವೆ. ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಹಾಗೂ ಪುದುಚೇರಿ. ಈ ಚುನಾವಣೆಗಳ ಫಲಿತಾಂಶ ಏನಾಗಬಹುದು ಅಂತ ಅನೇಕ ಪ್ರೀಪೋಲ್ ಸರ್ವೆಗಳು ಬರ್ತಾ ಇದ್ದಾವೆ. ಮ್ಯಾಟ್ರಿಕ್ಸ್ನ ಸರ್ವೆ ಬಂದಿದೆ. ಇದುವರೆಗಿನ ಸರ್ವೆಗಳು ಏನು ಹೇಳ್ತಾ ಇದ್ದಾವೆ ಅನ್ನುವುದನ್ನು ನಿಮ್ಮೆದುರಿಗಿಡ್ತೀವಿ. ಪಶ್ಚಿಮ ಬಂಗಾಳದಿಂದ ಆರಂಭಿಸೋಣ. ಪಶ್ಚಿಮ ಬಂಗಾಳ ಬಿಜೆಪಿ ಸರಳ ಬಹುಮತಕ್ಕೆ ಹತ್ತಿರ ಬರಬಹುದೇ ಹೊರತು ಅಂತಿಮ ಗೆಲುವು ಮಮತಾ ಬ್ಯಾನರ್ಜಿದೆ ಅಂತ ಈ ಸರ್ವೆಗಳು ಹೇಳ್ತಾ ಇದ್ದಾವೆ. ಕಳೆದ ಸಲಕ್ಕೆ ಹೋಲಿಸಿದರೆ ಬಿಜೆಪಿಯ ಪರ್ಫಾರ್ಮೆನ್ಸ್ ಬೆಟರ್ ಆಗಬಹುದು, ಆದರೆ ಅಂತಿಮ ಗೆಲುವು ತೃಣಮೂಲ ಕಾಂಗ್ರೆಸ್ದು ಅಂತ ಅನೇಕ ಸರ್ವೆಗಳ ಭವಿಷ್ಯ. ಮ್ಯಾಟ್ರಿಕ್ಸ್ ಸರ್ವೆಯ ಸಂಖ್ಯೆಗಳನ್ನು ನೋಡ್ತಾ ಇದೆ. 294 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಪಶ್ಚಿಮ ಬಂಗಾಳದಲ್ಲಿ ಬಹುಮತಕ್ಕೆ 148 ಬೇಕು. ಇದುವರೆಗಿನ ಸರ್ವೆಗಳೇನು ಹೇಳ್ತಾ ಇದ್ದಾವೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಮ್ಯಾಟ್ರಿಕ್ಸ್ ಪ್ರಕಾರ 140ರಿಂದ 160 ತೃಣಮೂಲ ಕಾಂಗ್ರೆಸ್, ವರ್ಸ್ಟ್ ಕೇಸ್ ಸಿನಾರಿಯೋ 140 ಕ್ಷೇತ್ರಗಳನ್ನ ತೃಣಮೂಲ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಮ್ಯಾಟ್ರಿಕ್ಸ್ ಹೇಳ್ತಾ ಇದೆ. ಎಬಿಪಿ ನ್ಯೂಸ್ ಸರ್ವೆಯ ರೇಂಜ್ ಬಹಳ ದೊಡ್ಡದಿದೆ. 115 ಮಿನಿಮಮ್, 170 ಮ್ಯಾಕ್ಸಿಮಮ್ ಅಂತ. CNN ಅವರು ಹೇಳ್ತಾರೆ 169 ಮಿನಿಮಮ್ ಟಿಎಂಸಿಗೆ ಅಂತ. 169ರಿಂದ 179, ಕೇವಲ 10 ಸ್ಥಾನಗಳ ರೇಂಜ್ ಕೊಟ್ಟಿದ್ದಾರೆ. ಮ್ಯಾಟ್ರಿಕ್ಸ್ ಪ್ರಕಾರ ಬಿಜೆಪಿ 130ರಿಂದ 150. ಬಿಜೆಪಿ ಸರಳ ಬಹುಮತವನ್ನು ಪಡೆಯುವ ಸಾಧ್ಯತೆಯನ್ನ ಮ್ಯಾಟ್ರಿಕ್ಸ್ ಅಲ್ಲಗಳಿತಾ ಇಲ್ಲ. ಅದೇ ಎಬಿಪಿ ನ್ಯೂಸ್ ಪ್ರಕಾರ 100ರಿಂದ 115 ಬಿಜೆಪಿ ಸರಳ ಬಹುಮತಕ್ಕೆ ತುಂಬಾ ಸ್ಥಾನಗಳ ಕಡಿಮೆ ಆಗ್ತವೆ ಬಿಜೆಪಿಗೆ. CNN ಪ್ರಕಾರವೂ ಕೂಡ 113ರಿಂದ 123 ಬಿಜೆಪಿ. ಮ್ಯಾಟ್ರಿಕ್ಸ್ ಒಂದು ಓವರ್ಲ್ಯಾಪಿಂಗ್ ನಂಬರ್ಗಳನ್ನು ಕೊಡ್ತಾ ಇದೆ ಅನ್ನುವುದು ಬಿಟ್ರೆ ಎಬಿಪಿ ನ್ಯೂಸ್ ಮತ್ತು CNN ಪ್ರಕಾರ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇನ್ ಆಲ್ ಪ್ರೊಬ್ಯಾಬಿಲಿಟಿ ಅಧಿಕಾರಕ್ಕೆ ಬರುವ ಪಕ್ಷ ತೃಣಮೂಲ ಕಾಂಗ್ರೆಸ್. ಟಿಎಂಸಿ ಕಳೆದ ಸಲ 215 ಕ್ಷೇತ್ರ ಗೆದ್ದಿತ್ತು. ಈ ಸಲ ಅದರ ಸ್ಥಾನಗಳ ಕಡಿಮೆ ಆಗ್ತವೆ. ಕಳೆದ ಸಲ 77 ಕ್ಷೇತ್ರ ಗೆದ್ದಿದ್ದ ಬಿಜೆಪಿಯ ಸ್ಥಾನಗಳು ಗಣನೀಯವಾಗಿ ಹೆಚ್ಚಾಗ್ತವೆ ಅಂತ 3 ಸರ್ವೆಗಳು ಹೇಳ್ತಾ ಇದ್ದಾವೆ. ಆದರೂ ಅಂತಿಮವಾಗಿ ಅಧಿಕಾರಕ್ಕೆ ಬರುವ ಸಾಧ್ಯತೆ ತೃಣಮೂಲ ಕಾಂಗ್ರೆಸ್ಸಿಗೆ, ಅರ್ಥಾತ್
ಮಮತಾ ಬ್ಯಾನರ್ಜಿ ಅವರಿಗೆ ಹೆಚ್ಚು. ಮ್ಯಾಟ್ರಿಸ್ನವರ ಪ್ರಕಾರ ಕೇವಲ 2% ವೋಟ್ ಡಿಫರೆನ್ಸ್ ಇರುತ್ತೆ ತೃಣಮೂಲ ಕಾಂಗ್ರೆಸ್ ಮತ್ತು ಬಿಜೆಪಿ. 43% ಟಿಎಂಸಿ ಆದರೆ 41% ಬಿಜೆಪಿ. ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಏನನ್ಸುತ್ತೆ ಪಶ್ಚಿಮ ಬಂಗಾಳ SIR ನಕಲಿ ಮತದಾರರನ್ನು ತೆಗೆದು ಹಾಕಿದೆ, ಆದ್ದರಿಂದ ನಮಗೆ ದೊಡ್ಡ ಸಾಧ್ಯತೆ ಇದೆ ಅಂತ ಬಿಜೆಪಿಯವರು ಮಾತಾಡ್ತಾರೆ. ಅದೇ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಏನೇನಾಯಿತು ಅನ್ನೋದನ್ನು ನೋಡಿದ್ದೀವಿ. ಹೆಚ್ಚು ಕಡಿಮೆ ಕೇಂದ್ರದ ಅರೆಸೇನಾ ಪಡೆಗಳು ಕಂಟ್ರೋಲಿಗೆ ತಗೊಂಡಂಗಿದ್ದಾವೆ ಪಶ್ಚಿಮ ಬಂಗಾಳವನ್ನು. ಅದೇ ನೋಡಿ, ಪಶ್ಚಿಮ ಬಂಗಾಳ ಅಂದ ತಕ್ಷಣ ಲಾ ಆ್ಯಂಡ್ ಆರ್ಡರು, ಇನ್ಫ್ರಾಸ್ಟ್ರಕ್ಚರು, ವುಮನ್ ಸೇಫ್ಟಿ ಇವೆಲ್ಲವೂ ಕೂಡ ಚುನಾವಣಾ ವಿಷಯಗಳಿವೆ. ಎಸ್, ಆದರೆ ನನಗನ್ಸುತ್ತೆ 2 ಓವರ್ ಆರ್ಚಿಂಗ್ ಫ್ಯಾಕ್ಟರ್ಗಳು ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಕಾಣ್ತಿವೆ. ಒಂದು SIR. ಬಿಜೆಪಿಗೆ ಅನಿಸ್ತಾ ಇದೆ 91 ಲಕ್ಷ ಮತದಾರರನ್ನು ಡಿಲೀಟ್ ಮಾಡಲಾಗಿದೆ ಇಲ್ಲಿಯವರೆಗೆ ಒಟ್ಟು. ಮುರ್ಷಿದಾಬಾದ್ ಎಲ್ಲಿ 30 ಸೀಟ್ಗಳನ್ನು ಕಳೆದ ಬಾರಿ ತೃಣಮೂಲ್ ಕಾಂಗ್ರೆಸ್ ಗೆದ್ದಿತ್ತು, ಆ ಜಿಲ್ಲೆಯೊಂದರಲ್ಲೇ ಅತಿ ಹೆಚ್ಚು SIR ಕಾರಣದಿಂದ ವೋಟ್ಗಳು ಡಿಲೀಟ್ ಆಗಿವೆ. ಯಾಕಂದರೆ ಬಾಂಗ್ಲಾದೇಶಿ ಮುಸಲ್ಮಾನರ ಸಂಖ್ಯೆ ಆ ಜಿಲ್ಲೆಯಲ್ಲಿ ಜಾಸ್ತಿ ಇದೆ ಅಂತಕ್ಕಂಥದ್ದು ಕೂಡ ಒಂದು ವಾದವಿತ್ತು. ಎಸ್, ನೋಡಿ, SIR ಯಾವ ಮಟ್ಟದ ಫಿಲಿಪ್ ಬಿಜೆಪಿ ಕೊಡುತ್ತೆ ಅಂತಕ್ಕಂಥದ್ದು ಒಂದು ಭಾಗ. ಆದರೆ ರಿಯಲಿಸ್ಟಿಕ್ ಟರ್ಮ್ಸಲ್ಲಿ ನೋಡಿದಾಗ ಅಜಿತ್, 5 ಜಿಲ್ಲೆಗಳು ಮುರ್ಷಿದಾಬಾದ್, ಮಾಲ್ಡಾ, ನಾರ್ತ್ ದಿಂಜಾಪುರ್, ಸೌತ್ 24 ಪರಗಣ ಮತ್ತು ಬೀರ್ಭೂಮ್, ಈ 5 ಜಿಲ್ಲೆಗಳಲ್ಲಿ ನಿಮಗೆ ಹೆಚ್ಚು ಕಡಿಮೆ 35%ಗಿಂತ ಜಾಸ್ತಿ ಮುಸ್ಲಿಂ ಜನಸಂಖ್ಯೆ ಇದೆ. ಕೆಲವೊಂದು ಜಿಲ್ಲೆಯಲ್ಲಿ 60ರವರೆಗಿದೆ, ಕೆಲವೊಂದು ಜಿಲ್ಲೆಯಲ್ಲಿ ಕನಿಷ್ಠ 30 ಇದೆ, ಅಂದರೆ 30 to 60% ಇದೆ. ಅದರಲ್ಲೂ ನೀವು ನೋಡೋದಾದರೆ 89 ಅಸೆಂಬ್ಲಿ ಸೀಟ್ಗಳು ಈ 5 ಜಿಲ್ಲೆಯಲ್ಲಿ ಬರ್ತವೆ, ಮುಸ್ಲಿಂ ಬಾಹುಳ್ಯ ಜಿಲ್ಲೆಗಳಲ್ಲಿ. ಕಳೆದ ಬಾರಿ 89ರಲ್ಲಿ ತೃಣಮೂಲ್ ಕಾಂಗ್ರೆಸ್ 84ರಿಂದ 85 ಸೀಟ್ಗಳನ್ನು ಗೆದ್ದುಕೊಂಡಿತ್ತು. ಈ 89ರಲ್ಲಿ 112 ಮುಸ್ಲಿಂ ಬಾಹುಳ್ಯ, 25%ಗಿಂತ ಅಬೌವ್ ತೆಗೆದುಕೊಂಡ್ರೆ ನೀವು 112 ಸೀಟ್ ಬರ್ತವೆ. ಅದರಲ್ಲಿ 106 ಸೀಟನ್ನು ತೃಣಮೂಲ್ ಕಾಂಗ್ರೆಸ್ ಗೆದ್ದಿತ್ತು. ಓಕೆ, 106 ಔಟ್ ಆಫ್ 112. ನೀವು ಹಿಂದೂ ಬಾಹುಳ್ಯ ಸೀಟ್ಗಳನ್ನು ತೆಗೆದುಕೊಂಡ್ರೆ, ಈಗ ಮತುವಾ ಸಮುದಾಯ ಇದೆ, ಅದು ಕೂಡ ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ಹಿಂದೂ ಪರಿಶಿಷ್ಟ ಜಾತಿಯ ಸಮುದಾಯ. ಓಕೆ, ಆ 70 ಸೀಟ್ಗಳಲ್ಲಿ ಬಿಜೆಪಿ ಹೆಚ್ಚು ಕಡಿಮೆ 45 ಸೀಟ್ಗಳನ್ನು ಗೆದ್ದುಕೊಂಡಿತ್ತು. ಹಿಂದೂ ಬಾಹುಳ್ಯ ಮತುವಾ ಸಮುದಾಯ ಇರತಕ್ಕಂಥ ಸೀಟ್ಗಳು. ಅಂದರೆ ತೃಣಮೂಲ್ ಕಾಂಗ್ರೆಸ್ ಕಳೆದ ಚುನಾವಣೆಯಲ್ಲಿ 2011ಕ್ಕೆ ನೀವು ಮೊದಲ ಬಾರಿ ಮಮತಾ ಬ್ಯಾನರ್ಜಿ ಗೆದ್ದಾಗ ಇದೇ 89 ಸೀಟ್ಗಳಲ್ಲಿ ತೃಣಮೂಲ್ ಕಾಂಗ್ರೆಸ್ 35ರಿಂದ 40 ಗೆದ್ದಿತ್ತು. ಲೆಫ್ಟ್ ಮತ್ತು ಕಾಂಗ್ರೆಸ್ ಉಳಿದ ಸೀಟ್ಗಳನ್ನು 40-45 ಸೀಟ್ಗಳನ್ನು ಗೆದ್ದುಕೊಂಡಿತ್ತು. 2021ರಲ್ಲಿ ಹೆಚ್ಚು ಕಡಿಮೆ ಒಂದು ಅಂದಾಜಿನ ಪ್ರಕಾರ ಅಜಿತ್ 100ಕ್ಕೆ 77 ಜನ ಮುಸಲ್ಮಾನರು ಬಂದು ತೃಣಮೂಲ್ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರು. 77%. ಅದು ನೀವು ಲೋಕಸಭೆಗೆ ಹೋದಾಗ ಇಟ್ ವಾಸ್ ಅರೌಂಡ್ 84 to 85%. ಮೈ ಗುಡ್ನೆಸ್. ಓಕೆ 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 ಆ ಕಾರಣದಿಂದ ಈ ಬಾರಿಯೂ ಕೂಡ ಒಂದು ವೇಳೆ ಬಿಜೆಪಿ ಅಂದರೆ ಏನು ಸೀಟ್ ಪ್ರೊಜೆಕ್ಷನ್ಸ್ ನಾವು ನೋಡ್ತಾ ಇದ್ದೀವಿ, ಈ ಸೀಟ್ ಪ್ರೊಜೆಕ್ಷನ್ಸ್ ನೋಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನನಗನ್ಸುತ್ತೆ ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲಿ ಬಿಜೆಪಿ ಇನ್ರೋಡ್ಸ್ ಮಾಡಿ ಅಲ್ಲಿ TMCಯನ್ನು ತಡೆದ್ರೆ ಮಾತ್ರ TMC ಬಹುಮತಕ್ಕೆ ಬರೋದನ್ನು ತಡಿಬೋದು, ಈಕ್ವಲ್ ನಂಬರ್ ಆಫ್ ಸೀಟ್ಸ್ ಬರ್ಬೋದು. ಓಕೆ, ಅದರ್ವೈಸ್ 2021ರಲ್ಲಾದಂತೆ ಬಿಜೆಪಿ ವೋಟ್ಗಳನ್ನು ತೆಗೆದುಕೊಳ್ತಾ ಇದೆ, ಬಟ್ ಸೀಟ್ ಕನ್ವರ್ಷನ್ ಆಗ್ತಾ ಇಲ್ಲ ಅನ್ನೋದಾದರೆ 77ಕ್ಕೆ ಕಳೆದ ಬಾರಿ ಬಿಜೆಪಿ ನಿಂತಿತ್ತು, ಬಹುತೇಕ ಹಿಂದೂ ಬಾಹುಳ್ಯ ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಒಂದು ವೇಳೆ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ 182 ಸೀಟ್ಗಳು ಉಳಿತವೆ, ಹಿಂದೂ ಬಾಹುಳ್ಯನೇ ಅನ್ಕೋಣ. ಅದರಲ್ಲಿ ನೀವು ಸುಮಾರು 70% ಸ್ಟ್ರೈಕ್ ರೇಟ್ ಮಾಡಿದರೆ ಮಾತ್ರ ಬಿಜೆಪಿ ಅಧಿಕಾರಕ್ಕೆ ಬರಬಹುದು. ಎಸ್, 182ರಲ್ಲಿ 70%. ತೃಣಮೂಲ್ ಕಾಂಗ್ರೆಸ್ಗೆ 112ರಲ್ಲಿ 106 ಗೆದ್ದಿತ್ತು ಲಾಸ್ಟ್ ಟೈಮ್. ಎಸ್, ಹಿಂದೂ ಬಾಹುಳ್ಯ 182ದಲ್ಲಿ ತೃಣಮೂಲ್ 42 ಗೆದ್ರು ಬಹುಮತಕ್ಕೆ ಬಂದ್ಬಿಡುತ್ತೆ. ಕರೆಕ್ಟ್, ಹೌದು, 42 ಗೆದ್ರು ಇಟ್ ವಿಲ್ ಕ್ರಾಸ್ 148. ಸೊ
ಇಡೀ ಚುನಾವಣೆ ಇರ್ತಕ್ಕಂಥದ್ದು ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲಿ. ಆಗಾಗ ಈ ಬಾಂಗ್ಲಾದೇಶಿ ಮುಸಲ್ಮಾನರ ಡಿಪೋರ್ಟೇಷನ್ ಏನು ನಡೆಯುತ್ತಲ್ಲ, ತೃಣಮೂಲ್ ಕಾಂಗ್ರೆಸ್ ಯಾಕೆ ಸುಪ್ರೀಂ ಕೋರ್ಟ್ವರೆಗೆ ಹೋಗುತ್ತೆ ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರ ಈ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿದೆ. ಹೀಗಾಗಿ ನನಗನ್ಸುತ್ತೆ ಮಮತಾ ಬ್ಯಾನರ್ಜಿ ಅಡ್ವಾಂಟೇಜ್ ಇರ್ತಕ್ಕಂಥದ್ದು ದಟ್ ಈಸ್ ಅ ಫಿಕ್ಸ್ ಡಿಪಾಸಿಟ್ ಆಫ್ ಸೀಟ್ಸ್. ಮುರ್ಷಿದಾಬಾದ್, ಮಾಲ್ದಾ, ಬೀರ್ಭೂಮ್, ನಿಂಜಾಪುರ್, 24 ಪರಗಣ, ಈ 5 ಜಿಲ್ಲೆಗಳ ಸೀಟ್ಗಳೇನಿವೆ ಅವು ತೃಣಮೂಲ್ ಕಾಂಗ್ರೆಸ್ಗೆ ಒಂದು ರೀತಿಯ ಫಿಕ್ಸ್ ಡಿಪಾಸಿಟ್ ಸೀಟ್ ಇದ್ದಂತೆ. ದೇ ವಿಲ್ ಸ್ಟಾರ್ಟ್ ಫ್ರಮ್ 100. ಬಿಜೆಪಿಗೆ ಅಡ್ವಾಂಟೇಜ್ ಇಲ್ಲ. ಬಿಜೆಪಿ ಹಿಂದೂ ಬಾಹುಳ್ಯ ಕ್ಷೇತ್ರಗಳಲ್ಲಿ ಏನಾದರೂ ತನ್ನ ಸೀಟ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಂಡ್ರೆ ಆಗ 100, 120, 130 ಹತ್ತಿರ ಬರಬೇಕಾದ್ರೆ ಬಿಜೆಪಿಗೆ ಒಂದು ದೊಡ್ಡ ಹೈ ಜಂಪ್ನ ಅವಶ್ಯಕತೆ. ನೀವು ಹೇಳ್ದಂಗೆ ಮೋರ್ ದೆನ್ 70% ಸ್ಟ್ರೈಕ್ ರೇಟ್ ಆಗಬೇಕು. ಆಮೇಲೆ SIR ಕಾರಣದಿಂದಾಗಿ ತೃಣಮೂಲ್ ಕಾಂಗ್ರೆಸ್ಸಿಗೆ 91 ಲಕ್ಷ ವೋಟರ್ಸ್ಗಳನ್ನ ಡಿಲೀಟ್ ಮಾಡಲಾಯಿತು. ಬಿಹಾರದಲ್ಲಿ ಹೆಚ್ಚು ಕಡಿಮೆ 54 ಲಕ್ಷ ವೋಟ್ಗಳು ಡಿಲೀಟ್ ಆದವು ಬಿಹಾರದಲ್ಲಿ. ಅದಾದ್ಮೇಲೆ ಬಿಜೆಪಿಗೆ ಒಂದು ದೊಡ್ಡ ಬಹುಮತ ದೊರಕಿತು. ಪಶ್ಚಿಮ ಬಂಗಾಳದಲ್ಲಿ ಈ ವೋಟ್ ಡಿಲೀಷನ್ ಏನು ಇಂಪ್ಯಾಕ್ಟ್ ಮಾಡುತ್ತೆ ಒಂದು ಭಾಗ. ಅದಕ್ಕೆ ಈಗ ಹುಮಾಯೂನ್ ಕಬೀರನ್ನ ಯಾಕಷ್ಟು ಇಂಟ್ರೆಸ್ಟಿಂಗ್ಲಿ ನೋಡ್ಲಾಗ್ತಾ ಇತ್ತು. OIC ಏನು 2020 ಚುನಾವಣೆಯಲ್ಲಿ ಬಿಹಾರದಲ್ಲಿ ಮಾಡಿದರು. ಕಿಶನ್ಗಂಜ್ ಅಲ್ಲಿ ಇಲ್ಲಿ ಒಂದು ಸೀಮಾಂಚಲದಲ್ಲಿ ಒಂದು 5 ಸೀಟ್ ಗೆದ್ದರು, ಒಂದು 15 ಸೀಟ್ RJD ಸೋಲಿಸಿದ್ರು. ಆ ರೀತಿ ಹುಮಾಯೂನ್ ಕಬೀರರ ಪಕ್ಷ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗತ್ತಾ ಅಂತಕ್ಕಂಥದ್ರ ಬಗ್ಗೆ ಒಂದು ಕುತೂಹಲ ಇತ್ತು. ಆದರೆ ನನಗನ್ಸುತ್ತೆ ಇವತ್ತಿನ ಸಂದರ್ಭದಲ್ಲಿ ಮುಸ್ಲಿಂ ಮತದಾರ ಕೂಡ ಯಾರು BJPಯನ್ನು ಸೋಲಿಸ್ತಾರೋ ಅಷ್ಟೇ ಅವ್ರ ಕಡೆ ಹೆಚ್ಚು ವಾಲ್ತಾ ಇದ್ದಂತೆ ಕಂಡು ಬರ್ತಾ ಇದೆ. ಅದರ ಲಾಭ ಮಮತಾ ಬ್ಯಾನರ್ಜಿಗೆ ಇನ್ನೊಮ್ಮೆ ಕೂಡ ಆಗಬಹುದು ಅನ್ನೋದು ಸರ್ವೆ ಇಂಡಿಕೇಟರ್ಸ್ ತೋರಿಸ್ತಾ ಇದೆ. ಆದರೆ ಪ್ರತಿ ಚುನಾವಣೆಯಲ್ಲೂ ಮಮತಾ ಬ್ಯಾನರ್ಜಿ ಒಂದು ಮುಸ್ಲಿಂ ಓಲೈಕೆಯ ಟ್ರಂಪ್ ಕಾರ್ಡನ್ನು ಏನು ಬಳಸ್ತಾ ಇದ್ರೆ ಈ ಸಲ ಬಳಸಿಲ್ಲ ನೋಡಿ. ತುಂಬ ಬ್ಯಾಲೆನ್ಸಿಂಗ್ ಆಗಿ ಕ್ಯಾಂಪೇನ್ ಇದೆ ಅವ್ರದ್ದು. ಅದೇ ರೀತಿ ಕಾಂಗ್ರೆಸ್ ಕೂಡ ಕರ್ನಾಟಕದಲ್ಲಿ ಮುಸ್ಲಿಂ ಸೀಟ್ ಕೊಡದೆ ಶಾಮ್ನೂರ್ ಕುಟುಂಬಕ್ಕೆ ಸೀಟ್ ಕೊಡ್ತು. ಯಾಕಂದರೆ ಕಾಂಗ್ರೆಸ್ಗೆ ಅನ್ಸುತ್ತೆ ಮುಸ್ಲಿಂ ವೋಟ್ ಈಸ್ ಟೇಕನ್ ಫಾರ್ ಗ್ರಾಂಟೆಡ್. ಅಲ್ಲಿ ಬೇರೆ ಅದಕ್ಕೆ ಯಾರೂ ಕ್ಲೇಮೆಂಟ್ಸ್ ಇಲ್ಲ. ಮಮತಾರ ರಾಜ್ಯದಲ್ಲೂ ಕೂಡ ಲೆಫ್ಟ್ ಮತ್ತು ಕಾಂಗ್ರೆಸ್ ಆಲ್ಮೋಸ್ಟ್ ಡೆಸಿಮೇಟ್ ಆಗಿ ಹೋಗಿವೆ. ಟೋಟಲ್ ಅಂದರೆ ನಿಮಗೆ ಡೈರೆಕ್ಟ್ ಕಂಟೆಸ್ಟ್ ಇರೋದು ಬಿಜೆಪಿ TMC. ಹೌದು. ಆ್ಯಂಡ್ ತೃಣಮೂಲ್ಗೂ ಕೂಡ ಬಿಜೆಪಿ ಅಂತ ಇದ್ದಾಗ ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲಿ ಎಲ್ಲಿ 89ರಲ್ಲಿ 35 ತೆಗೆದುಕೊಳ್ತಾ ಇದ್ರು 2011ರಲ್ಲಿ, ಶಿ ಹ್ಯಾಸ್ ರೀಚ್ಡ್ ಫಾರ್ 84-85 ಸೀಟ್ಸ್. ಅಂದರೆ ಎದುರುಗಡೆ ಬಿಜೆಪಿ ಇದ್ದ. ಬಿಜೆಪಿಗೆ ಹೆಂಗೆ ಕಾಂಗ್ರೆಸ್ನ ತುಷ್ಟೀಕರಣ ಸಹಾಯ ಮಾಡುತ್ತೋ, ಬಿಜೆಪಿಯ ಹಿಂದುತ್ವ ಪಶ್ಚಿಮ ಬಂಗಾಳದಂಥ ಮುಸ್ಲಿಂ ಬಾಹುಳ್ಯ ಜಿಲ್ಲೆಗಳಲ್ಲಿ ಮಮತಾಗೂ ಕೂಡ ಅದು ರಿಚ್ ಡಿವಿಡೆಂಡ್ ಅನ್ನು ಕೊಡ್ತಾ ಇದೆ. ಪಶ್ಚಿಮ ಬಂಗಾಳ ಆಯಿತು, ತಮಿಳುನಾಡು ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.